ಈ ಜಾಗಕ್ಕೆ ಸಾಕ್ಷಾತ್ ಇಂದ್ರದೇವನೇ ಬಂದು ದೇವಸ್ಥಾನ ಕಟ್ಟಿಸಿದ್ದಾನೆ. ಇಂದ್ರದೇವ ಮಾತ್ರವಲ್ಲ, ರಾಮ, ಸೀತೆ, ಲಕ್ಷ್ಮಣರು ಕೂಡ ಇಲ್ಲಿಗೆ ಬಂದಿದ್ದರು. ಇವರಷ್ಟೇ ಅಲ್ಲದೆ ಪಂಚಪಾಂಡವರು ಸಹ ಇಲ್ಲಿಗೆ ಬಂದಿದ್ದರು. ಜೊತೆಗೆ ಇದು ಬಕಾಸುರನ ವಾಸಸ್ಥಾನ ಆಗಿತ್ತು. ಅದೇ ನಮ್ಮ ಕೈವಾರ. ಇದಷ್ಟೇ ಅಲ್ಲದೆ ಇದೇ ಜಾಗದಲ್ಲಿ ಕಾಲಜ್ಞಾನವನ್ನು ಹೇಳಿ ಹೋದಂಥ ಕೈವಾರ ತಾತಯ್ಯನವರ ಜನನವೂ ಕೂಡ ಇಲ್ಲೇ ಆಗಿರುತ್ತದೆ. ನನ್ನ ಮೊದಲನೇ ಟ್ರಕ್ಕಿಂಗ್ ವಿಡಿಯೋಗೆ ಸ್ವಾಗತ. ನಾನು ಕೇವಲ ಟ್ರಕ್ಕಿಂಗ್ ಅಲ್ಲದೆ ಇಲ್ಲಿ ನಡೆದಂತಹ ಇತಿಹಾಸ ಹಾಗೆ ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ಕುರುಹುಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಬಕಾಸುರ ನಮ್ಮ ಕೈವಾರದಲ್ಲಿ ಮಾಡಿದಂತಹ ಕೃತ್ಯಗಳನ್ನು, ಹಾಗೆ ಪಾಂಡವರು ಇಲ್ಲಿಗೆ ಹೇಗೆ ಬಂದರು, ಭೀಮ ಬಕಾಸುರನನ್ನ ಹೇಗೆ ಸಂಹಾರ ಮಾಡ್ದ ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಕೈವಾರ, ಮುಂಚೆ ಇದಕ್ಕೆ ಏಕಚಕ್ರಾಪುರ ಅಂತ ಕರೀತಾ ಇರ್ತಾರೆ. ಈ ಏಕಚಕ್ರಾಪುರದ ಸುತ್ತಮುತ್ತ ಇರೋ ಬೆಟ್ಟಗುಡ್ಡಗಳಲ್ಲಿ ಬಕಾಸುರ ವಾಸ ಮಾಡ್ತಾ ಇರ್ತಾನೆ. ಬಕಾಸುರ ಒಬ್ಬ ನರಭಕ್ಷಕನಾಗಿರುತ್ತಾನೆ. ಮನುಷ್ಯರನ್ನ ತಿಂದು ಬದುಕುವ ಗುಣ ಅವನದ್ದಾಗಿರುತ್ತದೆ. ಬಕಾಸುರ ಹೆಸರೇ ಸೂಚಿಸುವ ಹಾಗೆ ನರಮನುಷ್ಯರಿಗಿಂತ 10 ಪಟ್ಟು 100 ಪಟ್ಟು ಹೆಚ್ಚು ತಿಂತಾ ಇರ್ತಾನೆ. ಕೈವಾರದ ಸುತ್ತಮುತ್ತ ಇರುವ ಹಳ್ಳಿ ಜನರನ್ನ ಇಟ್ಕೊಂಡು ತಿನ್ನೋದಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿದಂತ ಅಲ್ಲಿದ್ದ ರಾಜ ಭಯಪಟ್ಟು ಆ ಊರನ್ನೇ ಬಿಟ್ಟು ಓಡಿ ಹೋಗ್ತಾನೆ. ಆದರೆ ಅಲ್ಲಿದ್ದಂಥ ಜನ ಒಟ್ಟಿಗೆ ಸೇರಿ ಬಕಾಸುರನ ಜೊತೆ ಒಂದು ಒಪ್ಪಂದಕ್ಕೆ ಬರ್ತಾರೆ. ಹಾಗೆ ಮಾಡಿಕೊಂಡಂಥ ಒಪ್ಪಂದನೇ 1 ಬಂಡಿಯಷ್ಟು ಅನ್ನ, ಮುದ್ದೆ, ಸಾರು, 2 ಎಮ್ಮೆ ಅಥವಾ ಎತ್ತು, ಜೊತೆಗೆ ಒಬ್ಬ ಮನುಷ್ಯನನ್ನ ಪ್ರತಿ ವಾರ ಬಕಾಸುರನಿಗೆ ಆಹಾರವಾಗಿ ಕೊಡೋದಾಗಿ ಒಪ್ಪಂದ ಆಗುತ್ತೆ. ಹೀಗೆ ಹಳ್ಳಿಯ ಜನರೆಲ್ಲ ಸೇರಿಕೊಂಡು ಪ್ರತಿ ವಾರಕ್ಕೆ ಮನೆಗೆ ಒಬ್ಬರಂತೆ ಬಕಾಸುರನಿಗೆ ಆಹಾರ ಆಗೋದಕ್ಕೆ ಮುಂದಾಗ್ತಾರೆ. ಈ ಪದ್ಧತಿ ಸುಮಾರು ವರ್ಷಗಳು ಹಾಗೆ ನಡೆದುಕೊಂಡು ಬರ್ತಾ ಇರ್ತದೆ. ಇದು ಬಕಾಸುರನ ಆರಂಭದ ಕಥೆ. ಆದರೆ ಏಕಚಕ್ರಾಪುರಕ್ಕೆ ಪಾಂಡವರು ಹೇಗೆ ಬಂದರು ಅದನ್ನ ತಿಳ್ಕೊಳ್ಳೋಣ ಬನ್ನಿ. ವನವಾಸದಲ್ಲಿದ್ದಂತಹ ಪಾಂಡವರು ಕಾಡಿನಲ್ಲಿ ಅರಗಿನ ಮನೆ ಅಂದರೆ ಮೇಣದ ಮನೆಯಲ್ಲಿ ವಾಸ ಮಾಡ್ತಾ ಇರೋದನ್ನ ತಿಳ್ಕೊಂಡಂತಹ ದುರ್ಯೋಧನ ಆ ಮನೆನ ಸುಟ್ಟಾಕೋದಕ್ಕೆ ಹೇಳ್ತಾನೆ. ಪಾಂಡವರು ಅಲ್ಲಿಂದ ತಪ್ಪಿಸಿಕೊಂಡು ಬ್ರಾಹ್ಮಣರ ವೇಷ ಧರಿಸಿ ಏಕಚಕ್ರಾಪುರಕ್ಕೆ ಅಂದರೆ ನಮ್ಮ ಕೈವಾರಕ್ಕೆ ಬಂದು ನೆಲೆಸ್ತಾರೆ ಎಂದು ಇತಿಹಾಸ ಇದೆ. ಹೀಗೆ ಬಂದಂತಹ ಪಾಂಡವರು ನಮ್ಮ ಕೈವಾರದ ಬ್ರಾಹ್ಮಣರ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಬಕಾಸುರನ ಜೊತೆ ಮಾಡಿಕೊಂಡಂತಹ ಒಪ್ಪಂದದ ಸಲುವಾಗಿ ಇದೇ ಬ್ರಾಹ್ಮಣರ ಮನೆಯಿಂದ ನರಬಲಿಗೆ ಒಬ್ಬನನ್ನ ಕಳುಹಿಸಬೇಕಾದ ಸಂದರ್ಭ ಬಂದಾಗ ಎಲ್ಲ ವಿಷಯವನ್ನು ತಿಳಿದ ಕುಂತಿ ತನ್ನದೇ ಮಕ್ಕಳ ಧೈರ್ಯಶಾಲಿಗಳಲ್ಲಿ ಒಬ್ಬನಾದ ಭೀಮನನ್ನು ಬಕಾಸುರನ ನರಬಲಿಗೆ ಕಳುಹಿಸಲು ಮುಂದಾಗುತ್ತಾಳೆ. ಮರುಮಾತಾಡದೆ ಭೀಮ ನರಬಲಿಗೆ ಮುಂದಾಗುತ್ತಾನೆ. ಹೀಗೆ ಅನ್ನ, ಮುದ್ದೆ ಎಲ್ಲವನ್ನೂ ತೆಗೆದುಕೊಂಡು ಹೋಗುವಾಗ ಹೊಟ್ಟೆ ಹಸುವಿಗೆ ಹಾಗೂ ಬಕಾಸುರನ ಜೊತೆ ಗುದ್ದಾಡಲೇಬೇಕೆಂದು ಬಯಸಿದ ಭೀಮ ಅಷ್ಟೂ ಊಟವನ್ನು ತಿಂದು ಖಾಲಿ ಬಂಡಿಯ ಜೊತೆ ಬಕಾಸುರನ ಬಳಿ ಹೋಗುತ್ತಾನೆ. ನರಬಲಿಯ ಉತ್ಸಾಹದಲ್ಲಿದ್ದ ಬಕಾಸುರ ಊಟವೆಲ್ಲ ಖಾಲಿಯಾಗಿದ್ದನ್ನು ಕಂಡು ಚಂಡಾಮಂಡಲಗೊಂಡ ಬಕಾಸುರ ಭೀಮನನ್ನ ಹೊಡೆಯಲು ಮುಂದಾಗುತ್ತಾನೆ. ಹೀಗೆ ಭೀಮ ಬಕಾಸುರರ ನಡುವೆ ಭೀಕರ ಘನಘೋರ ಮಲ್ಲ ಯುದ್ಧ ನಮ್ಮ ಕೈವಾರ ಬೆಟ್ಟದಲ್ಲಿ ನಡೆಯುತ್ತದೆ. ಈ ಯುದ್ಧ ನಡೆದಿದೆ ಎಂಬುದಕ್ಕೆ ಇದೇ ಬೆಟ್ಟದ ಮೇಲೆ ಕುರುಹುಗಳಿವೆ. ನೀವೇ ನಿಮ್ಮ ಕಣ್ಣಾರೆ ನೋಡಿ. ಭೀಮ ಬಕಾಸುರರು ಯುದ್ಧ ಮಾಡುವಾಗ ಬೆಟ್ಟದ ಮೇಲೆ ಬಿದ್ದಂತಹ ಹೆಜ್ಜೆ ಗುರುತುಗಳು. ಹೀಗೆ ಅವರಿಬ್ಬರ ನಡುವೆ ನಡೆದಂತಹ ಕಾಳಗದಲ್ಲಿ ಭೀಮ ಬಕಾಸುರನನ್ನು ಹೊಡೆಯುತ್ತಿದ್ದ ಒಂದೊಂದು ಏಟಿಗೂ ಬಕಾಸುರ ಅತಿ ಭಯಂಕರವಾಗಿ ಕಿರ್ಚಾಡುತ್ತಿದ್ದ. ಆ ಶಬ್ದವನ್ನು ಕೇಳಿದ ಸುತ್ತಮುತ್ತಲಿನವರು ಅಲ್ಲೋಲ ಕಲ್ಲೋಲಗೊಳ್ಳುತ್ತಾರೆ. ಈ ಮಹಾಕಾಳಗದಲ್ಲಿ ಬಕಾಸುರನನ್ನು ಸೋಲಿಸಿದಂತಹ ಭೀಮ ಬಕಾಸುರನನ್ನು ಒಂದು ಮರಕ್ಕೆ ಕಟ್ಟಿ ಹಾಕುತ್ತಾನೆ. ಆ ಬಂಧನದಿಂದ ಬಿಡಿಸಿಕೊಳ್ಳಲಾಗದೆ ಬಕಾಸುರ ಅದೇ ಮರದಲ್ಲಿ ಜೀವಂತವಾಗಿದ್ದಾನೆ ಎಂದು ನಮ್ಮ ಕೈವಾರ ಜನ ಈಗಲೂ ನಂಬುತ್ತಾರೆ. ಅದಕ್ಕಾಗಿ ಪ್ರತಿ ವರ್ಷ ಆ ಮರಕ್ಕೆ ಅನ್ನವನ್ನು ಎರಚುತ್ತಾರೆ. ಇದು ಒಂದು ಮಾಹಿತಿಯಾದರೆ, ಬೆಟ್ಟದ ಮೇಲೆ ಯುದ್ಧ ಮಾಡುವ ಸಂದರ್ಭದಲ್ಲಿ ಬಕಾಸುರ ಕಲ್ಲು ಬಂಡೆಗಳ ಮಧ್ಯೆ ಮೇಲೆ ಬರಲಾಗದಂತೆ ಸಿಲುಕಿಕೊಂಡಿದ್ದಾನೆ. ಹಾಗೆ ಬೆಟ್ಟದ ಕಲ್ಲುಗಳ ಬಂಡೆಗಳಲ್ಲಿ ಮುಚ್ಚಿ ಹೋದರೂ ಸಾಯದಂತಹ ಬಕಾಸುರ ಈಗಲೂ ಬದುಕಿದ್ದಾನೆ. ಅದಕ್ಕೆ ಸಾಕ್ಷಿ ಎಂಬಂತೆ ವರ್ಷಕ್ಕೆ ಒಮ್ಮೆ ಬೆಟ್ಟದ ಯಾವುದೋ ಮೂಲೆಯಲ್ಲಿ ರಕ್ತ ಮತ್ತು ಕೀವು ಸೋರುತ್ತದೆ ಎಂದು ನಮ್ಮ ಕೈವಾರದ ಜನ
ಬಲವಾಗಿ ನಂಬಿದ್ದಾರೆ. ಹೀಗೆ ಭೀಮ ಬಕಾಸುರರು ನಮ್ಮ ಕೈವಾರದ ಬೆಟ್ಟದ ಮೇಲೆ ಯುದ್ಧ ಮಾಡಿದ್ದರಿಂದ ಇದನ್ನು ಭೀಮ ಬಕಾಸುರರ ಬೆಟ್ಟ ಎಂದೇ ಕರೆಯುತ್ತಾರೆ. ಬಕಾಸುರನೋ ಭೀಮನೋ ಅಥವಾ ಯಾವುದೋ ಒಂದು ದೈತ್ಯಾಕಾರದ ಮನುಷ್ಯ ನಮ್ಮ ಕೈವಾರದ ಬೆಟ್ಟದಲ್ಲಿ ಕುಳಿತು ಘೋರವಾದ ತಪಸ್ಸು ಮಾಡಿದ್ದರು ಎನ್ನುವುದಕ್ಕೆ ಈ ಕಲ್ಲು ಬಂಡೆಗಳೇ ಸಾಕ್ಷಿಯಾಗಿದೆ. ಈ ಬಂಡೆ ಸುತ್ತಮುತ್ತ ಎಲ್ಲಿಯೂ ಬಂಡೆ ಸವೆದಿಲ್ಲ, ಈ ಜಾಗದಲ್ಲಿ ಮಾತ್ರ ಬಂಡೆ ಸವೆದಿದೆ. ಅದಕ್ಕೆ ಕಾರಣ ಇಲ್ಲಿ ಯಾರೋ ಕುಳಿತುಕೊಂಡಿದ್ದರೆಂದು ಬಲವಾಗಿ ನಂಬಬಹುದು. ಈ ಬಂಡೆಕಲ್ಲುಗಳು ದ್ವಾರದಂತೆ ಕಾಣಿಸುತ್ತಿವೆ, ಅದಕ್ಕೆ ಇದನ್ನು ಬಕಾಸುರನೇ ಸೃಷ್ಟಿಸಿದ ದ್ವಾರವೆಂದೇ ಹೇಳಬಹುದು. ಇದು ಕೈವಾರದಲ್ಲಿ ನಡೆದಂತಹ ಭೀಮ ಬಕಾಸುರರ ಘಟನೆ ಆದರೆ ಕೈವಾರಕ್ಕೆ ಇಂದ್ರದೇವ, ರಾಮ, ಸೀತೆ, ಲಕ್ಷ್ಮಣ ಮತ್ತೆ ಇಲ್ಲೇ ಹುಟ್ಟಿದಂತಹ ಕೈವಾರ ತಾತಯ್ಯನವರ ಬಗ್ಗೆ ನಿಮಗೆ ತಿಳಿಬೇಕು ಅಂದರೆ ನಿಮಗೆ ಯಾರ ಬಗ್ಗೆ ತಿಳಿಬೇಕೋ ಅವ್ರ ಹೆಸರನ್ನ ಕಮೆಂಟ್ ಮೂಲಕ ತಿಳಿಸಿ. ಅವ್ರ ಬಗ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತೇನೆ. ನಮ್ಮ ಇತಿಹಾಸ ನಮ್ಮ ಹೆಮ್ಮೆ, ಮರೆಯದಿರಿ.